ಓಕೆ, ಒನ್ಸ್ ಅಗೇನ್ ವಿನೋದ್ ನಮ್ಮ ಮೈಸೂರು ಪ್ರತಿನಿಧಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದೆ. ವಿನೋದ್, ಏನಿದು ಮತ್ತೆ ಇದನ್ನು ಸ್ವಲ್ಪ ಸರಳವಾಗಿ ಹೇಳ್ಬೋದಾ? ಈಗ ಎಲ್ಲ ಮುಗೀತಲ್ವಾ, ಎಲ್ಲ ಮುಗೀತುಂತಿತ್ತಲ್ವಾ, ಈಗ ಮತ್ತೆ ಇಡಿ ಅಂತೇಳು ಏನು ಸ್ನೇಹಮಯಿ ಕೃಷ್ಣ ಏನು, ಆಮೇಲೆ ನಾನಿನ್ನು ಹೋಗೋದಿಲ್ಲ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ರು ಒಮ್ಮೆ, ಮತ್ತೆ ಇದೇನು ಸ್ವಲ್ಪ ಸರಳವಾಗಿ ಜನರಿಗೆ ಹೇಳಿ. ನಾನು ಲೋಕಾಯುಕ್ತ ರಿಪೋರ್ಟ್ ಚಾಲೆಂಜ್ ಮಾಡಿದ್ರು. ಹೇಳಿ. ಜಯಪ್ರಕಾಶ್, ಈಗಾಗಲೇ ಸಿಎಂ ಅವರ ಪ್ರಭಾವದ ಬಗ್ಗೆ ಲೋಕಾಯುಕ್ತರು ಒಂದು ವರದಿಯನ್ನ ಕೊಟ್ಟಿದ್ರು. ಆ ಒಂದು ವರದಿಯಲ್ಲಿ 4 ಆರೋಪಿಗಳಿದ್ರು. ಸಿಎಂ ಪತ್ನಿ, ಸಿಎಂ ಅವರ ಭಾವೈದ ಒಂದು ಭೂಮಿಯ ಮಾಲೀಕ. ಅವರ ಪಾತ್ರ ಇಲ್ಲ ಅಂತ ಹೇಳಿ ಒಂದು ಕ್ಲೀನ್ ಚಿಟ್ ಅನ್ನ ಕೊಟ್ಟಿದ್ರು. ಇದಕ್ಕೆ ತಕರಾರು ಸಲ್ಲಿಸೋದಿದ್ರೆ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿ ಲೋಕಾಯುಕ್ತರು ಕೂಡ ಒಂದು ಅವಕಾಶ ಕೊಟ್ಟಿದ್ರು. ಖುದ್ದು ಸ್ನೇಹಮಯಿ ಕೃಷ್ಣ ಅವರು ಕೂಡ ಈ ಒಂದು ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ನಲ್ಲಿ ವಾದವನ್ನ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿಲ್ಲ. ಅದರ ಬದಲಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈ ಒಂದು ವರದಿಯನ್ನ ತಿರಸ್ಕಾರ ಮಾಡಬೇಕು ಅಂತ ಹೇಳಿ ಖುದ್ದು ಅವರೇ ವಾದವನ್ನ ಮಾಡಿದ್ದಾರೆ. ಸುಮಾರು 3 ದಿನಗಳ ಕಾಲ ಈ ಒಂದು ಪ್ರಕರಣದ ಬಗ್ಗೆ ನ್ಯಾಯಾಲಯಕ್ಕೆ ಅವರು ಯಾವೆಲ್ಲ ಸಾಕ್ಷಿಗಳನ್ನ ಪರಿಗಣನೆಗೆ ತಗೊಂಡಿದ್ದಾರೆ, ಜೊತೆಗೆ ಅವರು ಈ ಒಂದು ಪ್ರಕರಣದಲ್ಲಿ ಲೋಪದೋಷ ಕಂಡುಹಿಡಿದಾರಲ್ಲ ಎಲ್ಲವನ್ನೂ ಕೂಡ ಅವರು ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ. ಈ ವರದಿಯನ್ನ ತಿರಸ್ಕಾರ ಮಾಡಬೇಕಾ ಅಥವಾ ಒಪ್ಕೋಬೇಕಾ ಅನ್ನೋದ್ರ ಬಗ್ಗೆ ಇವತ್ತು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಅಂತಿಮವಾದಂತಹ ಆದೇಶ ಬರ್ತಾ ಇದೆ. ಸೊ ಹೀಗಾಗಿ ಇದರ ಮಧ್ಯೆ ನಿನ್ನೆ ಇಡಿ ಕೂಡ ಆ ಒಂದು ವರದಿಯಲ್ಲಿದೆ, ಆ ಒಂದು ವರದಿಯನ್ನ ತಿರಸ್ಕಾರ ಮಾಡಬೇಕು ಅಂತ ಹೇಳಿ ತಕರಾರು ಅರ್ಜಿಯನ್ನ ಸಲ್ಲಿಸಿದೆ. ಎಲ್ಲೋ ಒಂದು ಕಡೆ ಸಿಎಂ ಅವರು ಲೋಕಾಯುಕ್ತ ವರದಿಯಿಂದ ಸಾಕಷ್ಟು ಖುಷಿಯಾಗಿದ್ರು, ಅವರ ವರ್ಚಸ್ಸು ಕೂಡ ಸಾಕಷ್ಟು ಬದಲಾಗ್ತಾ ಇತ್ತು. ಈ ಮಧ್ಯೆ ಇಡಿ ಕೂಡ ತಕರಾರು ಅರ್ಜಿ ಸಲ್ಲಿಸಿದೆ. ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಖುದ್ದು ಅವರೇ ವಾದ ಮಾಡಿರೋ ಕಾರಣಕ್ಕಾಗಿ ಈ 14 ನಿವೇಶನಗಳಿರ್ಬೋದು, ಜೊತೆಗೆ ಭೂಮಿಯನ್ನ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಲೋಪಗಳಾಗಿದೆ, ಇಡಿ ಕೊಟ್ಟಂತಹ ಒಂದು ಪ್ರೆಸ್ ನೋಟ್ ಏನಿದೆ, ಆ ಒಂದು ಪ್ರೆಸ್ ನೋಟ್ ಅಲ್ಲಿ 2001ರಿಂದ 2003ರವರೆಗೆ ಆ ಜಾಗ ಈಗ ಆಲ್ರೆಡಿ ಏನೋ ಒಂದು ಕನ್ಸ್ಟ್ರಕ್ಷನ್ ಆಗಿತ್ತು, ರಸ್ತೆ ಎಲ್ಲವೂ ಕೂಡ ಆಗಿತ್ತು. ಈಗಿದ್ರೂ ಕೂಡ ಕೃಷಿ ಭೂಮಿ ಅಂತೇಳಿ ಇವರು ಹೇಗೆ ಖರೀದಿ ಮಾಡೋದಕ್ಕೆ ಸಾಧ್ಯ ಅಂತೇಳಿ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಕೂಡ ಅವರು ಮಾಡಿದ್ದಾರೆ. ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಅವರೆಲ್ಲ ಯಾವೆಲ್ಲ ಆರೋಪಗಳನ್ನ ಮಾಡಿದ್ರು ಆ ಒಂದು ಆರೋಪಗಳಿಗೆ ಸಾಕ್ಷ್ಯನ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಏನು ಡಿಸಿಎಂ ಅಂತೇಳಿ ಒಂದು ಪತ್ರ ಏನಿತ್ತು, ಒಂದು ಕನ್ವರ್ಷನ್ ಮಾಡೋದಕ್ಕೆ ಕೊಟ್ಟಂತಹ ಪತ್ರ ಏನಿದೆ ಆ ಪತ್ರ ಇರಬಹುದು, ಜೊತೆಗೆ ಆ ಭೂಮಿಯ ಮಾಲೀಕರ ಹೆಸರಲ್ಲಿ ಸಿಎಂ ಅವರ ಭಾವೈದ ಕೊಟ್ಟಂತಹ ಲೆಟರ್ಗಳಿರ್ಬೋದು, ಎಲ್ಲವನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ. ಸೊ ಹೀಗಾಗಿ ಈ ಪ್ರಕರಣದಲ್ಲಿ ಇವತ್ತು ಸಿಎಂ ಅವರ ವಿರುದ್ಧವಾಗಿ ಒಂದು ವೇಳೆ ಆ ವರದಿ ತಿರಸ್ಕಾರ ಆದ್ರೆ ಮತ್ತೊಮ್ಮೆ ಸಂಕಷ್ಟ ಫಿಕ್ಸ್ ಅನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಅವರ ವಾದ ಕೂಡ ಆಗಿರುವಂತದ್ದು. ಸೊ ಹೀಗಾಗಿ ಕೋರ್ಟ್ ಇವತ್ತು ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಅದರ ಮೇಲೆ ಸಿಎಂ ಅವರಿಗೆ ರಿಲ್ಯಾಕ್ಸ್ ಆಗುತ್ತಾ ಅಥವಾ ಮತ್ತೆ ಸಂಕಷ್ಟ ತಂದುಡ್ಡುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿರುವಂತದ್ದು. ಇದರ ಮಧ್ಯೆ ಇಡಿ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ತನಿಖೆಯನ್ನು ನಡೆಸ್ತಾ ಇದೆ. ಇದಕ್ಕೆ ಕೋರ್ಟ್ ನಲ್ಲಿ ಬರುವಂತಹ ಕೆಲವೊಂದು ಆದೇಶಗಳು ಅವರ ತನಿಖೆಗೆ ತೊಡಕಾಗ್ತಾ ಇತ್ತು. ಸೊ ಹೀಗಾಗಿ ಇಡಿ ಕೂಡ ಮೇಲ್ಮನವಿಯನ್ನು ಸಲ್ಲಿಸಿರುವಂತದ್ದು ನಮ್ಮ ತನಿಖೆಗೆ ಏನು ಕೋರ್ಟಿಂದ ಬರ್ತಾ ಇರುವಂತಹ ಆದೇಶಗಳು ಸಾಕಷ್ಟು ತಡೆ ಆಗ್ತಾ ಇದೆ. ಸೊ ಹೀಗಾಗಿ ತನಿಖೆಯನ್ನು ಮಾಡೋದಕ್ಕೆ ನಮಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೊ ಹೀಗಾಗಿ ನಿನ್ನೆ ಸಲ್ಲಿಸಿರುವಂತಹ ಅರ್ಜಿ ಇರಬಹುದು, ಇವತ್ತು ಬರ್ತಾ ಇರುವಂತಹ ಆದೇಶ ಇರಬಹುದು, ಎಲ್ಲೋ ಒಂದು ಕಡೆ ಸಿಎಂ ಅವರಿಗೆ ಸಂಕಷ್ಟ ತಂದೊಟ್ಟುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನ್ಯಾಯಾಧೀಶರು ಯಾವೆಲ್ಲ ಅಂಶಗಳನ್ನ ಪರಿಗಣನೆಗೆ ತಗೊಳ್ತಾರೆ, ಇಲ್ಲ ಒಂದು ವೇಳೆ ಲೋಕಾಯುಕ್ತ ವರದಿ ಕೊಟ್ಟಿರುವಂತದ್ದು ಸತ್ಯ ಅಂತೇಳಿ ಆ ವರದಿಯಲ್ಲಿ ಎತ್ತಿ ಹಿಡಿತದ ಕಾತೊಡ್ಬೇಕಾಗುತ್ತೆ. ಜಯಪ್ರಕಾಶ್, ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಓಕೆ, ಒನ್ಸ್ ಅಗೇನ್ ವಿನೋದ್ ನಮ್ಮ ಮೈಸೂರು ಪ್ರತಿನಿಧಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದೆ. ವಿನೋದ್, ಏನಿದು ಮತ್ತೆ ಇದನ್ನು ಸ್ವಲ್ಪ ಸರಳವಾಗಿ ಹೇಳ್ಬೋದಾ? ಈಗ ಎಲ್ಲ ಮುಗೀತಲ್ವಾ, ಎಲ್ಲ ಮುಗೀತುಂತಿತ್ತಲ್ವಾ, ಈಗ ಮತ್ತೆ ಇಡಿ ಅಂತೇಳು ಏನು ಸ್ನೇಹಮಯಿ ಕೃಷ್ಣ ಏನು, ಆಮೇಲೆ ನಾನಿನ್ನು ಹೋಗೋದಿಲ್ಲ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ರು ಒಮ್ಮೆ, ಮತ್ತೆ ಇದೇನು ಸ್ವಲ್ಪ ಸರಳವಾಗಿ ಜನರಿಗೆ ಹೇಳಿ. ನಾನು ಲೋಕಾಯುಕ್ತ ರಿಪೋರ್ಟ್ ಚಾಲೆಂಜ್ ಮಾಡಿದ್ರು. ಹೇಳಿ. ಜಯಪ್ರಕಾಶ್, ಈಗಾಗಲೇ ಸಿಎಂ ಅವರ ಪ್ರಭಾವದ ಬಗ್ಗೆ ಲೋಕಾಯುಕ್ತರು ಒಂದು ವರದಿಯನ್ನ ಕೊಟ್ಟಿದ್ರು. ಆ ಒಂದು ವರದಿಯಲ್ಲಿ 4 ಆರೋಪಿಗಳಿದ್ರು. ಸಿಎಂ ಪತ್ನಿ, ಸಿಎಂ ಅವರ ಭಾವೈದ ಒಂದು ಭೂಮಿಯ ಮಾಲೀಕ. ಅವರ ಪಾತ್ರ ಇಲ್ಲ ಅಂತ ಹೇಳಿ ಒಂದು ಕ್ಲೀನ್ ಚಿಟ್ ಅನ್ನ ಕೊಟ್ಟಿದ್ರು. ಇದಕ್ಕೆ ತಕರಾರು ಸಲ್ಲಿಸೋದಿದ್ರೆ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿ ಲೋಕಾಯುಕ್ತರು ಕೂಡ ಒಂದು ಅವಕಾಶ ಕೊಟ್ಟಿದ್ರು. ಖುದ್ದು ಸ್ನೇಹಮಯಿ ಕೃಷ್ಣ ಅವರು ಕೂಡ ಈ ಒಂದು ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ನಲ್ಲಿ ವಾದವನ್ನ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿಲ್ಲ. ಅದರ ಬದಲಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈ ಒಂದು ವರದಿಯನ್ನ
ತಿರಸ್ಕಾರ ಮಾಡಬೇಕು ಅಂತ ಹೇಳಿ ಖುದ್ದು ಅವರೇ ವಾದವನ್ನ ಮಾಡಿದ್ದಾರೆ. ಸುಮಾರು 3 ದಿನಗಳ ಕಾಲ ಈ ಒಂದು ಪ್ರಕರಣದ ಬಗ್ಗೆ ನ್ಯಾಯಾಲಯಕ್ಕೆ ಅವರು ಯಾವೆಲ್ಲ ಸಾಕ್ಷಿಗಳನ್ನ ಪರಿಗಣನೆಗೆ ತಗೊಂಡಿದ್ದಾರೆ, ಜೊತೆಗೆ ಅವರು ಈ ಒಂದು ಪ್ರಕರಣದಲ್ಲಿ ಲೋಪದೋಷ ಕಂಡುಹಿಡಿದಾರಲ್ಲ ಎಲ್ಲವನ್ನೂ ಕೂಡ ಅವರು ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ. ಈ ವರದಿಯನ್ನ ತಿರಸ್ಕಾರ ಮಾಡಬೇಕಾ ಅಥವಾ ಒಪ್ಕೋಬೇಕಾ ಅನ್ನೋದ್ರ ಬಗ್ಗೆ ಇವತ್ತು ಜನಪ್ರತಿ ನ್ಯಾಯಾಲಯದಲ್ಲಿ ಅಂತಿಮವಾದಂತಹ ಆದೇಶ ಬರ್ತಾ ಇದೆ. ಸೊ ಹೀಗಾಗಿ ಇದರ ಮಧ್ಯೆ ನಿನ್ನೆ ಇಡಿ ಕೂಡ ಆ ಒಂದು ವರದಿಯಲ್ಲಿದೆ ಆ ಒಂದು ವರದಿಯನ್ನ ತಿರಸ್ಕಾರ ಮಾಡಬೇಕು ಅಂತ ಹೇಳಿ ತಕರಾರು ಅರ್ಜಿಯನ್ನ ಸಲ್ಲಿಸಿದೆ. ಎಲ್ಲೋ ಒಂದು ಕಡೆ ಸಿಎಂ ಅವರು ಲೋಕಾಯುಕ್ತ ವರದಿಯಿಂದ ಸಾಕಷ್ಟು ಖುಷಿಯಾಗಿದ್ರು, ಅವರ ವರ್ಚಸ್ಸು ಕೂಡ ಸಾಕಷ್ಟು ಬದಲಾಗ್ತಾ ಇತ್ತು. ಈ ಮಧ್ಯೆ ಇಡಿ ಕೂಡ ತಕರಾರು ಅರ್ಜಿ ಸಲ್ಲಿಸಿದೆ. ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಖುದ್ದು ಅವರೇ ವಾದ ಮಾಡಿರೋ ಕಾರಣಕ್ಕಾಗಿ ಈ 14 ನಿವೇಶನಗಳಿರ್ಬೋದು, ಜೊತೆಗೆ ಭೂಮಿಯನ್ನ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಲೋಪಗಳಾಗಿದೆ, ಇಡಿ ಕೊಟ್ಟಂತಹ ಒಂದು ಪ್ರೆಸ್ ನೋಟ್ ಏನಿದೆ ಆ ಒಂದು ಪ್ರೆಸ್ ನೋಟ್ ಅಲ್ಲಿ 2001ರಿಂದ 2003ರವರೆಗೆ ಆ ಜಾಗ ಈಗ ಆಲ್ರೆಡಿ ಏನೋ ಒಂದು ಕನ್ಸ್ಟ್ರಕ್ಷನ್ ಆಗಿತ್ತು, ರಸ್ತೆ ಎಲ್ಲವೂ ಕೂಡ ಆಗಿತ್ತು. ಈಗಿದ್ರೂ ಕೂಡ ಕೃಷಿ ಭೂಮಿ ಅಂತೇಳಿ ಇವರು ಹೇಗೆ ಖರೀದಿ ಮಾಡೋದಕ್ಕೆ ಸಾಧ್ಯ ಅಂತೇಳಿ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಕೂಡ ಅವರು ಮಾಡಿದ್ದಾರೆ. ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಅವರೆಲ್ಲ ಯಾವೆಲ್ಲ ಆರೋಪಗಳನ್ನ ಮಾಡಿದ್ರು ಆ ಒಂದು ಆರೋಪಗಳಿಗೆ ಸಾಕ್ಷ್ಯನ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಡಿಸಿಎಂ ಅಂತೇಳಿ ಒಂದು ಪತ್ರ ಏನಿತ್ತು, ಒಂದು ಕನ್ವರ್ಷನ್ ಮಾಡೋದಕ್ಕೆ ಕೊಟ್ಟಂತಹ ಪತ್ರ ಏನಿದೆ ಆ ಪತ್ರ ಇರಬಹುದು, ಜೊತೆಗೆ ಆ ಭೂಮಿಯ ಮಾಲೀಕರ ಹೆಸರಲ್ಲಿ ಸಿಎಂ ಅವರ ಬಾವೈದ ಕೊಟ್ಟಂತಹ ಲೆಟರ್ಗಳಿರ್ಬೋದು, ಎಲ್ಲವನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ. ಸೊ ಹೀಗಾಗಿ ಈ ಪ್ರಕರಣದಲ್ಲಿ ಇವತ್ತು ಸಿಎಂ ಅವರ ವಿರುದ್ಧವಾಗಿ ಒಂದು ವೇಳೆ ಆ ವರದಿ ತಿರಸ್ಕಾರ ಆದ್ರೆ ಮತ್ತೊಮ್ಮೆ ಸಂಕಷ್ಟ ಫಿಕ್ಸ್ ಅನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಅವರ ವಾದ ಕೂಡ ಆಗಿರುವಂತದ್ದು. ಸೊ ಹೀಗಾಗಿ ಕೋರ್ಟ್ ಇವತ್ತು ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಅದರ ಮೇಲೆ ಸಿಎಂ ಅವರಿಗೆ ರಿಲ್ಯಾಕ್ಸ್ ಆಗುತ್ತಾ ಅಥವಾ ಮತ್ತೆ ಸಂಕಷ್ಟ ತಂದುಡುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿರುವಂತದ್ದು. ಇದರ ಮಧ್ಯೆ ಇಡಿ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ತನಿಖೆಯನ್ನು ನಡೆಸ್ತಾ ಇದೆ. ಇದಕ್ಕೆ ಕೋರ್ಟ್ನಲ್ಲಿ ಬರುವಂತಹ ಕೆಲವೊಂದು ಆದೇಶಗಳು ಅವರ ತನಿಖೆಗೆ ತೊಡಕಾಗ್ತಾ ಇತ್ತು. ಸೊ ಹೀಗಾಗಿ ಇಡಿ ಕೂಡ ಮೇಲ್ಮನವಿಯನ್ನು ಸಲ್ಲಿಸಿರುವಂತದ್ದು ನಮ್ಮ ತನಿಖೆಗೆ ಏನು ಕೋರ್ಟಿಂದ ಬರ್ತಾ ಇರುವಂತಹ ಆದೇಶಗಳು ಸಾಕಷ್ಟು ತಡೆ ಆಗ್ತಾ ಇದೆ. ಸೊ ಹೀಗಾಗಿ ತನಿಖೆಯನ್ನು ಮಾಡೋದಕ್ಕೆ ನಮಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೊ ಹೀಗಾಗಿ ನಿನ್ನೆ ಸಲ್ಲಿಸಿರುವಂತಹ ಅರ್ಜಿ ಇರಬಹುದು, ಇವತ್ತು ಬರ್ತಾ ಇರುವಂತಹ ಆದೇಶ ಇರಬಹುದು, ಎಲ್ಲೋ ಒಂದು ಕಡೆ ಸಿಎಂ ಅವರಿಗೆ ಸಂಕಷ್ಟ ತಂದೊಡ್ಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನ್ಯಾಯಾಧೀಶರು ಯಾವೆಲ್ಲ ಅಂಶಗಳನ್ನ ಪರಿಗಣನೆಗೆ ತಗೊಳ್ತಾರೆ, ಇಲ್ಲ ಒಂದು ವೇಳೆ ಲೋಕಾಯುಕ್ತ ವರದಿ ಕೊಟ್ಟಿರುವಂತದ್ದು ಸತ್ಯ ಅಂತೇಳಿ ಆ ವರದಿಯಲ್ಲಿ ಎತ್ತಿ ಹಿಡಿತದ ಕಾತೊಡ್ಬೇಕಾಗುತ್ತೆ. ಜಯಪ್ರಕಾಶ್. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಒನ್ಸ್ ಅಗೇನ್ ವಿನೋದ್ ನಮ್ಮ ಮೈಸೂರು ಪ್ರತಿನಿಧಿ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದೆ. ವಿನೋದ್, ಏನಿದು ಮತ್ತೆ ಇದನ್ನು ಸ್ವಲ್ಪ ಸರಳವಾಗಿ ಹೇಳ್ಬೋದಾ? ಈಗ ಎಲ್ಲ ಮುಗೀತಲ್ವಾ, ಎಲ್ಲ ಮುಗೀತುಂತಿತ್ತಲ್ವಾ, ಈಗ ಮತ್ತೆ ಇಡಿ ಅಂತೇಳು ಏನು ಸ್ನೇಹಮಯಿ ಕೃಷ್ಣ ಏನು, ಆಮೇಲೆ ನಾನಿನ್ನು ಹೋಗೋದಿಲ್ಲ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ರು ಒಮ್ಮೆ, ಮತ್ತೆ ಇದೇನು ಸ್ವಲ್ಪ ಸರಳವಾಗಿ ಜನರಿಗೆ ಹೇಳಿ. ಲೋಕಾಯುಕ್ತ ರಿಪೋರ್ಟ್ ಚಾಲೆಂಜ್ ಮಾಡಿದ್ರು. ಹೇಳಿ ಜಯಪ್ರಕಾಶ್, ಈಗಾಗಲೇ ಸಿಎಂ ಅವರ ಪ್ರಭಾವದ ಬಗ್ಗೆ ಲೋಕಾಯುಕ್ತರು ಒಂದು ವರದಿಯನ್ನ ಕೊಟ್ಟಿದ್ರು. ಆ ಒಂದು ವರದಿಯಲ್ಲಿ 4 ಆರೋಪಿಗಳೇನಿದ್ರು, ಸಿಎಂ ಪತ್ನಿ, ಸಿಎಂ ಅವರ ಭಾವೈದ ಒಂದು ಭೂಮಿಯ ಮಾಲೀಕ, ಅವರ ಪಾತ್ರ ಇಲ್ಲ ಅಂತ ಹೇಳಿ ಒಂದು ಕ್ಲೀನ್ ಚಿಟ್ ಅನ್ನ ಕೊಟ್ಟಿದ್ರು. ಇದಕ್ಕೆ ತಕರಾರು ಸಲ್ಲಿಸೋದಿದ್ರೆ ಒಂದು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿ ಲೋಕಾಯುಕ್ತರು ಕೂಡ ಒಂದು ಅವಕಾಶ ಕೊಟ್ಟಿದ್ರು. ಖುದ್ದು ಸ್ನೇಹಮಯಿ ಕೃಷ್ಣ ಅವರು ಕೂಡ ಈ ಒಂದು ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ನಲ್ಲಿ ವಾದವನ್ನ ಮಾಡ್ತೀನಿ ಅಂತ ಹೇಳಿದ್ರು. ಆದ್ರೆ ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಿಲ್ಲ. ಅದರ ಬದಲಾಗಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಈ ಒಂದು ವರದಿಯನ್ನ ತಿರಸ್ಕಾರ ಮಾಡಬೇಕು ಅಂತ ಹೇಳಿ ಖುದ್ದು ಅವರೇ ವಾದವನ್ನ ಮಾಡಿದ್ದಾರೆ. ಸುಮಾರು 3 ದಿನಗಳ ಕಾಲ ಈ ಒಂದು ಪ್ರಕರಣದ ಬಗ್ಗೆ ನ್ಯಾಯಾಲಯಕ್ಕೆ ಅವರು ಯಾವೆಲ್ಲ ಸಾಕ್ಷಿಗಳನ್ನ ಪರಿಗಣನೆಗೆ ತಗೊಂಡಿದ್ದಾರೆ, ಜೊತೆಗೆ ಅವರು ಈ ಒಂದು ಪ್ರಕರಣದಲ್ಲಿ ಲೋಪದೋಷ ಕಂಡುಹಿಡಿದಾರಲ್ಲ ಎಲ್ಲವನ್ನೂ ಕೂಡ ಅವರು ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ. ಈ ವರದಿಯನ್ನ ತಿರಸ್ಕಾರ ಮಾಡಬೇಕಾ ಅಥವಾ ಒಪ್ಕೋಬೇಕಾ ಅನ್ನೋದ್ರ ಬಗ್ಗೆ ಇವತ್ತು ಜನಪ್ರತಿ ನ್ಯಾಯಾಲಯದಲ್ಲಿ ಅಂತಿಮವಾದಂತಹ ಆದೇಶ ಬರ್ತಾ ಇದೆ. ಸೊ ಹೀಗಾಗಿ ಇದರ ಮಧ್ಯೆ ನಿನ್ನೆ ಇಡಿ ಕೂಡ ಆ ಒಂದು ವರದಿ ಏನಿದೆ ಆ ಒಂದು ವರದಿಯನ್ನ ತಿರಸ್ಕಾರ ಮಾಡಬೇಕು ಅಂತ ಹೇಳಿ ತಕರಾರು ಅರ್ಜಿಯನ್ನ ಸಲ್ಲಿಸಿದೆ. ಎಲ್ಲೋ ಒಂದು ಕಡೆ ಸಿಎಂ ಅವರು ಲೋಕಾಯುಕ್ತ ವರದಿಯಿಂದ ಸಾಕಷ್ಟು ಖುಷಿಯಾಗಿದ್ರು, ಅವರ ವರ್ಚಸ್ಸು ಕೂಡ ಸಾಕಷ್ಟು ಬದಲಾಗ್ತಾ ಇತ್ತು. ಈ ಮಧ್ಯೆ ಇಡಿ ಕೂಡ ತಕರಾರು ಅರ್ಜಿ ಸಲ್ಲಿಸಿದೆ. ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಖುದ್ದು ಅವರೇ ವಾದ ಮಾಡಿರೋ ಕಾರಣಕ್ಕಾಗಿ ಈ 14 ನಿವೇಶನಗಳಿರ್ಬೋದು, ಜೊತೆಗೆ ಭೂಮಿಯನ್ನ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಲೋಪಗಳಾಗಿದೆ, ಇಡಿ ಕೊಟ್ಟಂತಹ ಒಂದು ಪ್ರೆಸ್ ನೋಟ್ ಏನಿದೆ ಆ ಒಂದು ಪ್ರೆಸ್ ನೋಟ್ ಅಲ್ಲಿ 2001ರಿಂದ 2003ರವರೆಗೆ ಆ ಜಾಗ ಈಗ ಆಲ್ರೆಡಿ ಏನೋ ಒಂದು ಕನ್ಸ್ಟ್ರಕ್ಷನ್ ಆಗಿತ್ತು, ರಸ್ತೆ ಎಲ್ಲವೂ ಕೂಡ ಆಗಿತ್ತು. ಈಗಿದ್ರೂ ಕೂಡ ಕೃಷಿ ಭೂಮಿ ಅಂತೇಳಿ ಇವರು ಹೇಗೆ ಖರೀದಿ ಮಾಡೋದಕ್ಕೆ ಸಾಧ್ಯ ಅಂತೇಳಿ ಒಂದಷ್ಟು ಪಾಯಿಂಟ್ಸ್ ಗಳನ್ನ ಕೂಡ ಅವರು ಮಾಡಿದ್ದಾರೆ. ಅದಕ್ಕೆ ಪೂರಕವಾದಂತಹ ಸಾಕ್ಷಿಗಳನ್ನ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಅವರೆಲ್ಲ ಯಾವೆಲ್ಲ ಆರೋಪಗಳನ್ನ ಮಾಡಿದ್ರು ಆ ಒಂದು ಆರೋಪಗಳಿಗೆ ಸಾಕ್ಷಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಡಿಸಿಎಂ ಅಂತೇಳಿ ಒಂದು ಪತ್ರ ಏನಿತ್ತು, ಒಂದು
ಕನ್ವರ್ಷನ್ ಮಾಡೋದಕ್ಕೆ ಕೊಟ್ಟಂತಹ ಪತ್ರ ಇಲ್ಲಿದೆ. ಆ ಪತ್ರ ಇರಬಹುದು, ಜೊತೆಗೆ ಆ ಭೂಮಿಯ ಮಾಲೀಕರ ಹೆಸರಲ್ಲಿ ಸಿಎಂ ಅವರ ಭಾವೈದ ಕೊಟ್ಟಂತಹ ಲೆಟರ್ಗಳಿರ್ಬೋದು, ಎಲ್ಲವನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತಂದಿದ್ದಾರೆ. ಸೊ ಹೀಗಾಗಿ ಈ ಪ್ರಕರಣದಲ್ಲಿ ಇವತ್ತು ಸಿಎಂ ಅವರ ವಿರುದ್ಧವಾಗಿ ಒಂದು ವೇಳೆ ಆ ವರದಿ ತಿರಸ್ಕಾರ ಆದ್ರೆ ಮತ್ತೊಮ್ಮೆ ಸಂಕಷ್ಟ ಫಿಕ್ಸ್ ಅನ್ನುವಂಥದ್ದು ಸ್ನೇಹಮಯಿ ಕೃಷ್ಣ ಅವರ ವಾದ ಕೂಡ ಆಗಿರುವಂತದ್ದು. ಸೊ ಹೀಗಾಗಿ ಕೋರ್ಟ್ ಇವತ್ತು ಯಾವ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅದರ ಮೇಲೆ ಸಿಎಂ ಅವರಿಗೆ ರಿಲ್ಯಾಕ್ಸ್ ಆಗುತ್ತಾ ಅಥವಾ ಮತ್ತೆ ಸಂಕಷ್ಟ ತಂದುಡ್ಡುತ್ತಾ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗಿರುವಂತದ್ದು. ಇದರ ಮಧ್ಯೆ ಇಡಿ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ತನಿಖೆಯನ್ನು ನಡೆಸ್ತಾ ಇದೆ. ಇದಕ್ಕೆ ಕೋರ್ಟ್ ನಲ್ಲಿ ಬರುವಂತಹ ಕೆಲವೊಂದು ಆದೇಶಗಳು ಅವರ ತನಿಖೆಗೆ ತೊಡಕಾಗ್ತಾ ಇತ್ತು. ಸೊ ಹೀಗಾಗಿ ಇಡಿ ಕೂಡ ಮೇಲ್ಮನವಿಯನ್ನು ಸಲ್ಲಿಸಿರುವಂತದ್ದು ನಮ್ಮ ತನಿಖೆಗೆ ಏನು ಕೋರ್ಟಿಂದ ಬರ್ತಾ ಇರುವಂತಹ ಆದೇಶಗಳು ಸಾಕಷ್ಟು ತಡೆ ಆಗ್ತಾ ಇದೆ. ಸೊ ಹೀಗಾಗಿ ತನಿಖೆಯನ್ನು ಮಾಡೋದಕ್ಕೆ ನಮಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸೊ ಹೀಗಾಗಿ ನಿನ್ನೆ ಸಲ್ಲಿಸಿರುವಂತಹ ಅರ್ಜಿ ಇರಬಹುದು, ಇವತ್ತು ಬರ್ತಾ ಇರುವಂತಹ ಆದೇಶ ಇರಬಹುದು, ಎಲ್ಲೋ ಒಂದು ಕಡೆ ಸಿಎಂ ಅವರಿಗೆ ಸಂಕಷ್ಟ ತಂದೊಟ್ಟುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನ್ಯಾಯಾಧೀಶರು ಯಾವೆಲ್ಲ ಅಂಶಗಳನ್ನ ಪರಿಗಣನೆಗೆ ತಗೊಳ್ತಾರೆ, ಇಲ್ಲ ಒಂದು ವೇಳೆ ಲೋಕಾಯುಕ್ತ ವರದಿ ಕೊಟ್ಟಿರುವಂತದ್ದು ಸತ್ಯ ಅಂತೇಳಿ ಆ ವರದಿಯಲ್ಲಿ ಎತ್ತಿ ಹಿಡಿತದ ಕಾದ್ ನೋಡ್ಬೇಕಾಗುತ್ತೆ. ಜಯಪ್ರಕಾಶ್, ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.